ರಾಜೀನಾಮೆ ನೀಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಹರಿಹಾಯ್ದಿದ್ದಾರೆ ರವೀಂದ್ರ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಗಬೇಕು ಅಂದ್ರೆ ದುಡ್ಡೇ ಮಾನದಂಡ ಅನ್ನೋ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮನಿ ಬಾಂಬ್ ಎಸೆದಿದ್ದಾರೆ ರವೀಂದ್ರ. ಇವರಿಗೆ ದುಡ್ಡು ಕೊಡುವಷ್ಟು ಲಂಚ ನಾನು ಹೊಡೆದಿಲ್ಲ. 7 ಶಾಸಕರಿದ್ದಾರೆ, ದುಡ್ಡು ಇರುವವರು ಗೆಲ್ತಾರೆ ಅನ್ಕೊಂಡಿದ್ದಾರೆ. ಈ ವಿಚಾರಕ್ಕೆ HD ಕುಮಾರಸ್ವಾಮಿ ಎಡವಟ್ಟು ಮಾಡಿಕೊಂಡಿದ್ರು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರವೀಂದ್ರ ವಾಗ್ದಾಳಿ ನಡೆಸಿದ್ದಾರೆ. ತೀರ್ಮಾನ ಆಗಿಲ್ಲ, ಅದನ್ನ ಮಾಡಬೇಕು ಅಂದ್ರೆ ನಾನು ನನ್ನ ಎಲ್ಲ ಸಪೋರ್ಟರ್ಸ್ ಜೊತೆನೂ ಮಾತಾಡಬೇಕು. ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ಇದು ಒಳ್ಳೆ ಸಂದರ್ಭದಲ್ಲಾಗಿದ್ರಿಂದ ಅಂದ್ರೆ ಅದು ಚುನಾವಣೆ ಅಲ್ಲ, ಗೆದ್ದು ಮಂತ್ರಿ ಆಗೋ ಟೈಮಲ್ಲಿ ಸರ್ಕಾರ ರಚನೆ ಆಗಿದ್ದ ಟೈಮಲ್ಲಿ ಆಗಿದ್ದಾಗಿ ಒಂದು ಒಬ್ಬ ಮಂತ್ರಿ ಫೋನ್ ಮಾಡ್ತಾರೆ ಅಂದಾಗ ತಗ್ಗಿ ಒಪ್ಕೋಬೇಕಾಗಿರೋದು ನಮ್ಮ ಧರ್ಮ. ಚುನಾವಣೆ ಆಗಲ್ಲ. ಕಳೆದ ಸಾರಿ MP ಎಲೆಕ್ಷನ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ, ಸ್ಟಾರ್ ಚಂದ್ರು ಅವರ ಹೆಸರು ಅಧಿಕೃತವಾಗಿ ಪಟ್ಟಿಯಲ್ಲಿ ಇನ್ನೂ ಕಾಣೋಕ್ ಸಿಕ್ಕಿಲ್ಲ. ಆಲ್ರೆಡಿ ಮಂಡ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ. ರವೀಂದ್ರ ಅವರು ರಾಜೀನಾಮೆಯನ್ನು ನೀಡಿದ್ರು, ಆದರೆ ಅದಾದ ನಂತರದಲ್ಲಿ ಅವರ ಮಾತಿನ ವರಸೆ ಕಂಪ್ಲೀಟ್ ಬದಲಾಗಿರೋದು. ಸದ್ಯಕ್ಕೆ ಕೈ ಪಾಳ್ಯದಲ್ಲಿ ಮಂಡ್ಯ ವ್ಯಾಪ್ತಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ವಿವರಿಸ್ತಾ ಹೋಗೋದಾದ್ರೆ. ಸ್ಮಿತಾ, ಉದ್ಯಮಿ ಸ್ಟಾರ್ ಚಂದ್ರ ಅವ್ರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕನ್ಫರ್ಮ್ ಆಗಿರುವಂಥದ್ದು. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಹಾಗೂ ಕೆಲವು ಕಾಂಗ್ರೆಸ್ನ ಮುಖಂಡರು ಅವ್ರನ್ನ ಕರ್ಕೊಂಡು ಕ್ಷೇತ್ರ ಸುತ್ತೋದು ಜೊತೆಗೆ ಪ್ರಚಾರವನ್ನೇ ಆರಂಭಿಸಿದ್ದಾರೆ. ಇವತ್ತು ಕೂಡ ಬಸರಾಳು ವ್ಯಾಪ್ತಿಯಲ್ಲಿ ಸ್ಟಾರ್ ಚಂದ್ರ ಅವರು ಸಭೆಗಳನ್ನು ಮಾಡೋ ಮೂಲಕ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ. ಈ ಆಯ್ಕೆಯನ್ನ ಅಂದ್ರೆ ಈ ಆಯ್ಕೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥ ಮತ್ತೊಬ್ಬ ಆಕಾಂಕ್ಷಿಯೂ ಆಗಿದ್ದಂಥ ಏನು KPCC ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಡಾಕ್ಟರ್ ರವೀಂದ್ರ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಮೇಲುಕೋಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತು. ಆಗಲೂ ಕೂಡ ಏನು ಇವರನ್ನ ಚರ್ಚೆ ಮಾಡಿ ಜೊತೆಗೆ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಅವ್ರಿಗೆ ಬೆಂಬಲವನ್ನು ಕೊಟ್ಟಿದ್ರು. ಆಗಲೂ ಕೂಡ ಅವರು ಅಸಮಾಧಾನ ಹೊರ ಹಾಕಿದ್ರು. ಅದಾದ ಬಳಿಕ ಕಾಂಗ್ರೆಸ್ ಪಕ್ಷವನ್ನು ಜೊತೆ ಸೇರಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಬಹುತೇಕ ಪ್ರಮುಖ ಆಕಾಂಕ್ಷಿಗಳ ಪೈಕಿಯಲ್ಲಿ ಡಾಕ್ಟರ್ ರವೀಂದ್ರ ಅವರು ಕೂಡ ಮೊದಲನೇ ಹೆಸರಾಗಿತ್ತು. ಆದರೆ ಈಗ ಸ್ಟಾರ್ ಚಂದ್ರ ಅವರಿಗೆ ಟಿಕೆಟ್ ಆಗಿರೋದ್ರಿಂದ ಈಗ ಅಸಮಾಧಾನ ಸ್ಫೋಟ ಆಗಿರುವಂಥದ್ದು. KPCC ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾಕ್ಟರ್ ರವೀಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಹಾಗೂ ಚಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಡ್ಯದಲ್ಲಿ ಟಿಕೆಟ್ ಆಗಬೇಕು ಅಂದರೆ ದುಡ್ಡಿರೋರು ಬೇಕು, ದುಡ್ಡಿದ್ರಷ್ಟೇ ಮಂಡ್ಯದಲ್ಲಿ ಅಭ್ಯರ್ಥಿ ಆಗೋಕ್ಕೆ ಸಾಧ್ಯ. ಜೊತೆಗೆ ಮಂಡ್ಯ ಜನ ಊಟ ಹಾಕ್ತಾರೆ, ಅಂಥವ್ರನ್ನ ದುಡ್ಡಿನಲ್ಲಿ ಹಳಿತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ JDSನ 8 ಶಾಸಕರು, 3 ಜನ MLCಗಳು, ಜೊತೆಗೆ ಸ್ವತಃ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಹಣಬಲದಿಂದ ಗೆಲ್ಬೋದು ಅಂತ ಹೋದ್ರು. ಆದರೆ ಕಳೆದ ಬಾರಿ ರಿಸಲ್ಟ್ ಉಲ್ಟಾ ಆಯಿತು. ಈ ಬಾರಿ ಕೂಡ ಅದೇ ರೀತಿ ಆಗ್ತಾ ಇದೆ. ಆದರೆ ಈ ಬಾರಿ ಕೂಡ ರಿಸಲ್ಟ್ ಉಲ್ಟಾ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳೋ ಮೂಲಕ ತಮ್ಮ ಅಭ್ಯರ್ಥಿ ಅಂದರೆ ತಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲುವಂಥ ಸಾಧ್ಯತೆ ಇದೆ ಅಂತ ಈಗಾಗಲೇ ಹೇಳಿರುವಂಥದ್ದು. ಜೊತೆಗೆ ಚಲುವರಾಯಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ನನ್ನ ಮಾಹಿತಿಗಾಗಿ.